ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ ನ್ಯೂಸ್. ನಿನ್ನೆ ಸುರಿದ ಭಾರೀ ಬಿರುಗಾಳಿ ಮಳೆಗೆ ಮಂಡ್ಯದಲ್ಲಿ ಅವಾಂತರ. ನಗರದ ಹಲವೆಡೆ ಮುರಿದು ಬಿದ್ದ ಭಾರೀ ಗಾತ್ರದ ಮರಗಳು. ಕೆಲವು ಕಡೆ ಮರದ ಮೇಲೆಯೇ ಮುರಿದು ಬಿದ್ದಿರುವ ಭಾರೀ ಗಾತ್ರದ ಮರದ ಕೊಂಬೆಗಳು. ಮುರಿದ ಕೊಂಬೆಗಳನ್ನು ತೆರವು ಮಾಡಲು ಅಧಿಕಾರಿಗಳಿಂದ ನಿರ್ಲಕ್ಷ್ಯ. ಅಭಿಲಾಷ್ ಈಗ ನೀವು ಕ್ಲಿಯರ್ ಮಾಡಿಸ್ಕೊಡಕ್ಕೆ ವೈರ್ ಲೈನ್ ಬಿಚ್ಚಿಸ್ಕೊಳ್ಳಿ, ನಾವು ಕ್ಲಿಯರ್ ಮಾಡ್ಕೊಡ್ತೀವಿ. ಸರಿ ಅದಕ್ಕೆ ತಾನೇ ನೀವು ಹೇಳ್ಬಿಟ್ಟು ಹೋಗಿದ್ದು. ನಾನು ಲೈನ್ ಬಿಚ್ಚಕ್ಕೆ ಸಾಹೇಬ್ರಿಗೆ ಹೇಳಿದೆ, ಅವ್ರು ಫಾರೆಸ್ಟ್ ಅವರಿಗೆ ಸಂಬಂಧಪಟ್ಟರು ಅವರೇ ಬಿಚ್ಚಿಸ್ಕೋಬೇಕು ಲೈನ್ ಅಂತಾರೆ. ಬರೀ ಹಿಂಗೆ ನೀವು ಅನ್ಇಂಟೆಂಡಿಂಗ್ ಇಲ್ದಿರೋದಕ್ಕೆ ಈ ಸಮಸ್ಯೆನ ಜನಗಳ ಮೇಲೆ ಬಿದ್ದು ಯಾರು ಸತ್ತೋದಾಗ ಯಾರು ಬರ್ತಾರೆ? ಆಲ್ರೆಡಿ ಒಂದು 1000 ಕೊಟ್ಟು ಬರ್ತಾರೆ. ಯಾರು ಈ ಹೊಣೆ ಇದಕ್ಕೆ ಹೋಗಿ ನಿಮ್ಮ ಮೇಲಿಂದ ಅವ್ರ ಮೇಲೆ ನಿಮ್ಮ ಮೇಲೆ ತಟ್ಟರೆ ಯಾರು ಹೊಣೆ ಇದಕ್ಕೆ? ಇದೇ ಕೆಲಸ ಬಿದ್ದೋದ್ಮೇಲೆ ಮಾಡ್ತಿಲ್ಲ, ಆ ಥರ ಮಾಡ್ತೀರಿ? ಅಲ್ಲ, ಪ್ರಾಣ ಒಂದ್ಮೇಲೆ ಮಾಡ್ತೀರಾ ನೀವು? ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊ ಬರೋಷ್ಟಕ್ಕೆ ಪ್ರಾಣ ಹೊಂದಿದ್ದಾರೆ ಜನದ್ದು. ಆಗ ಬಂದು ತೀರ್ಮಾನ ಮಾಡ್ತೀರಾ ನೀವು? ಹೇಳಿ ಸರ್, ಅವ್ರು ಆಲ್ರೆಡಿ ಫೋನ್ ಮಾಡಿ. ಈಗ ನಾನು ಬಂದು 1 ಗಂಟೆ ಮೇಲೆ ನಿಂತ್ಕೊಂಡು ಸಾಹೇಬ್ರು ಕರೆದು ಇವ್ರು ಬಂದ್ರು ಸ್ಪಾಟ್ಗೆ. ನಿಮ್ಮ ಅಧಿಕಾರಿ ಬಂದು ಕ್ಲಿಯರೆನ್ಸ್ ಮಾಡ್ಕೋಬೇಕಾನೆ. ಚಸ್ಕಾಮೂರ್ತಕ್ಕೆ ಈಗ ಬಂದಿರ್ತಾನೆ, ಚಸ್ಕಾಮೂರ್ ಬಂದಿರ್ತಾನೆ, ಫಾರೆಸ್ಟ್ ಅವರು ಬಂದು ಏನಂತ ಸಮಸ್ಯೆ ಕ್ಲಿಯರ್ ಮಾಡ್ಕೋಬೇಕಾನೆ. ನೀವು ಕ್ಲಿಯರ್ ಮಾಡಿ ಆಯ್ತು. ನೀವೇನಾದ್ರೂ ಲೈನ್ ಬಿಚ್ಚಿಸಿಲ್ಲ ಅಂತ ಈಗ ಚಸ್ಕಾಮೂರ್ ಮಾತಾಡಿ, ಹಂಗಾರೆ ಮಾತಾಡಿ, ಮುಂದಿನವರೆಲ್ಲ ಮಾತಾಡಿ. ಹೇಳಿ ಸರ್, ಈಗ ನೀವು ಲೈನ್ ಬಿಚ್ಚಕ್ಕಾಗಲ್ಲ ಹೇಳಿ ಸರ್. ನೀವು ಹೇಳಿ ಲೈನ್ ಬಿಚ್ಚರ್ ಕ್ಲಿಯರ್ ಮಾಡಕ್ಕಾಗಲ್ಲ ಅಂತ ಹೇಳಿ. ಯಾರು ಏನ್ ಮಾಡ್ಬೇಕು? ಈ ಲೈನ್ ಬಿಚ್ಚಿದ್ರೆ ಈ ಕೊಂಬೆ ತಗೊಳ್ತೀವಿ ಸರ್. ಇಲ್ಲಿ ಬಿಚ್ಚರ್ ಯಾರು? ಹೇಳಿ ಅವರು ನಾವು ಬಿಚ್ಚಲ್ಲ ಅಂತ ಇದ್ದಾರೆ. ಅವ್ರು ಫಾರೆಸ್ಟ್ ಆಫೀಸರ್ ಸರ್. ಅಲ್ಲ, ನಿಮಗೆ ಗೊತ್ತಲ್ಲ ಕೇಬಲ್ ಆಕ್ಚುಲಿ ಪ್ರೊಸೀಜರ್ ಪ್ರಕಾರ ಇದು ಹರಾಜಾಗಬೇಕು. ಹರಾಜಾಗಿ ಅಪ್ಲಿಕೇಶನ್ ಕೊಡಬೇಕು, ನಿಮಗೆ ಎಸ್ಟಿಮೇಟ್ ಮಾಡಿ ಚಸ್ಕಾ ಮೇಲೆ ಹಾಕಿ, ಚಸ್ಕಾಮೂರ್ ಫಾರೆಸ್ಟ್ ಅವ್ರ ಮೇಲೆ ಹಾಕಿ, ಬರೀ ಇದೇ ಮಾಡ್ಕೊಂಡು ಜನಗಳು ಅನಾಥ ಆಗಿ ಸತ್ತೋಗಿ ಇದೇ ಹಣ ಅಂತ ಬಿಟ್ಟರು ನೀವು ಕೇಳಲ್ಲ. ಆಮೇಲೆ ಇಮಿಡಿಯೇಟ್ ಬರ್ತೀರಾ, ನೀವು ಇಬ್ರು ನಿಂತ್ಕೋತೀರಾ, ರೋಡ್ ಕ್ಲಿಯರ್ ಮಾಡ್ಕೊಡ್ತೀರಾ. ಬಿದ್ದ ಸತ್ತವನು ಹೋದವನ ಮನೆಗೆ, ಅವ್ರ ಮನೆ ವಾಲ್ ಸರನೇ ಬೇಡ ಯಾರು. ಈಗ ಒಂದು ಲೈನ್ ಶಾಸಕರು ಫೋನ್ ಮಾಡಿ ತಿಳಿಸಿಲ್ಲ ಅಂದ್ರೆ ಕೇಳೋರ ಗತಿ ಇರೋದಿಲ್ಲ. ವಾರ್ಡ್ ಕೌನ್ಸಿಲರ್ ಇಲ್ಲ ಅಂತ ಆಯ್ತು. ಬಿರುಗಾಳಿ ಯಾವಾಗ ಬರ್ತದೆ ಗೊತ್ತಾಗ್ತದೆ. ಈಗ ಲೈನ್ ಬಿಚ್ಚೋದು ಎಸ್ಟಿಮೇಟ್ ಮಾಡಿ ಕಾಂಟ್ರಾಕ್ಟರ್ ಬಿಚ್ಚಿಸಬೇಕು. ಅದನ್ನ ಅವ್ರು ಮಾಡ್ಕೊತಿದ್ರು. ಇವಾಗ ಇದಕ್ಕಿದ್ದಂಗೆ ಮಾಡಿ ಅಂತ ಎಮರ್ಜೆನ್ಸಿ ಅಲ್ಲ ಸರ್ ಅದು. ಈಗ ಎಮರ್ಜೆನ್ಸಿ ಕರ್ಸಿ ಕೇಳಿ ನಾವು ಇದೀವಿ, ಇಲ್ಲೇ ಮಾಡ್ತಾರೆ. ನೀವು ಮಾತಾಡ್ಕೊಂಡು ಮಾಡ್ತೀವಿ ಸರ್. ಗೊತ್ತು, ಅವ್ರು ಮೇಡಮ್ ಮಾತಾಡಿ ಕೇಳಿ, ಅವ್ರಿಗೆ ಅವ್ರ ಪ್ರೊಸೀಜರ್ ಗೊತ್ತಿದ್ರು ಕ್ಲಿಯರ್ ಮಾಡ್ಕೊಡಿ. ಅಬ್ಸರ್ವ್ ಮಾಡಿಬೇಕಲ್ಲ, ಕಾಂಟ್ರಾಕ್ಟರ್ ಕಡೆಯಿಂದ ಲೇಬರ್ ತಂದಾಗ ಮಾಡ್ತಾರೆ. ಇದು ಸೇಮ್ ಪ್ರೊಸೀಜರ್. ವೈರ್ ಬಿಚ್ಚೋದು ನಮ್ಮ ಹುಡುಗರು ಮೇಂಟೆನೆನ್ಸ್, ವೈರ್ ಬಿಚ್ಚೋದು ಮೇಂಟೆನೆನ್ಸ್ 100% ಸತ್ಯ. ಆದ್ರೆ ಅನಾಹುತ ಆಗೋ ಟೈಮಲ್ಲಿ ನೀವು ಇಮಿಡಿಯೇಟ್ ಆಗಿ ಅಟೆಂಡ್ ಮಾಡ್ಕೋಬೇಕು. ಇಂಥ ಟೈಮಲ್ಲಿ ನೀವು ಮಾಡಲಿಲ್ಲ, ಇಂಥ ಟೈಮಲ್ಲಿ ಪ್ರೊಸೀಜರ್ ಆಗಬೇಕು ಅಂತ ಅಂದ್ರೆ ಪ್ರಾಣ ಹೊಂಟೈತಲ್ಲ. ಎಸ್ಟಿಮೇಟ್ ಮಾಡಿ ಅದೆಲ್ಲ ಬೇಡ ಅಂತ ಇಲ್ಲೇ ನಿಂತ್ಕೊಂಡು ಬಾಡಿ ಎಸ್ಟಿಮೇಟ್ ಕೊಡ್ತೀವಿ. ಈಗ ಅದನ್ನ ನಿಮ್ರಲ್ಲಿ ಅವ್ರಿಗೂ ಗೊಂದಲಾದೆ. ನೀವು ಇಬ್ರು ಕ್ಲಿಯರೆನ್ಸ್ ತಗೋಬೇಕು. ಫಸ್ಟ್ ಹೇಳಿದ್ರು ಮೇಡಮ್ ಕೊಡ್ಬೇಕು ಅಂದ್ರೆ ಹರಾಜಾದ್ಮೇಲೆ ನಾವು ಕೊಡ್ತೀವಿ ರಿಕ್ವೆಷನ್ ಲೆಟರ್ನ. ಅರ್ಜೆಂಟಿಗೆ ಇವತ್ತೇ ಕ್ಲಿಯರ್ ಆಗಬೇಕು ಅಂದ್ರೆ ಲೈಸೆನ್ಸ್ ಕೊಡಿ. ಇವತ್ತೇ ಕಟ್ ಮಾಡಿ ಬೇರೆ ವರ್ಷಕ್ಕೆ ಮಾತಾಡ್ತೀನಿ, ಈಗ ಕ್ಲಿಯರ್ ಮಾಡ್ತೀನಿ ಮಾಡಿ. ಬೇರೆ ವರ್ಷಕ್ಕೆ ಬರ್ತಲ್ಲ, ಅವ್ರು ಮಾತಾಡ್ತೀನಿ ಮೇಡಮ್ ಹತ್ರ ಏನು ಮಾತಾಡ್ಬೇಕಂತ. ಈಗ ವೈರ್ ಬಿಚ್ಚಿಸ್ಕೊಡ್ತೀನಿ, ಕ್ಲಿಯರ್ ಮಾಡ್ತೀನಿ ಅಂತ. ಸಂಜೆ ಗಂಟೆ ಸಪ್ಲೈ ಇರಲ್ಲ ಮೇಡಮ್, ಹೇಳಿದ್ದೀನಿ ಇವಾಗಲೇ. ಅದು ಕ್ಲಿಯರ್ ಆಗಿ ಸಂಜೆ ಗಂಟೆ ಆಗುತ್ತೆ. ಇವಾಗಲೇ ಹೇಳ್ತೀನಿ, ನೀವು ಬಿಚ್ಚೋದನ್ನ ರೆಡ್ ಬಿಚ್ಚೋದನ್ನ ಅದೇ ತಗೊಬರೋಗೆ. ಹುಷಾರು, ರೆಡ್ ಬಿಚ್ಚೋದ ಕಂಬತ್ತು ಯಾವ್ದು ಇಲ್ಲೇ ಇರ್ತಾರೆ. ಇವಾಗ ನಾವು ಅದೇ ಮಾತುಕತೆ ಆಡ್ತೀವಿ. ಏನಿಲ್ಲ, ಬಂದಿರೋ ಲೆವೆಟ್ಟು 3ನೇ ಕ್ರಾಸಲ್ಲಿ ಶಂಕರಗೌಡರ ಮನೆ ಬೀದಿ ರೋಡಲ್ಲಿ ಆ ರೊಂಬೆನ ಕಟ್ಟಾಗಿ ಒಂದು ರೊಂಬೆ ಮೇಲೆ ಬಿದ್ದೋಗಿತ್ತು. ನಾನು ಚಸ್ಕಾಮೂರ್ಗೂ
ಫಾರೆಸ್ಟ್ ಅವ್ರನ್ನ ಕರೆಸಿ ಡಿಸ್ಕಸ್ ಮಾಡಿದೆ. ನೋಡಿ ಸರ್, ರೊಂಬೆ ಕಟ್ಟಾಗಿ ಬಿದ್ದದೆ, ಜನ ಓಡಾಡ್ತವ್ರೆ, ಒಂದು ಏನಾರು ಸ್ವಲ್ಪ ಗಾಳಿ ಜೋರಾಗಿ ಬಂದರೆ ಆ ರೊಂಬೆ ಮೇಲೆ ತಿರುಗಿ ಕಟ್ಟಾಗಿ ಯಾರ ಮೇಲೆ ಬೀಳ್ತದೆ ಅಂತ. ಅವರು ಚೆಸ್ಕಾಮೂರ್ ಫಾರೆಸ್ಟ್ ಅವ್ರು ಅಂದರು, ಸರ್ ಆ ವೈರ್ನ ಬಿಚ್ಚಿಸ್ಕೊಬಿಡಿ, ನಾವು ರೊಂಬೆ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ. ಚೆಸ್ಕಾಮೂರ್ ಕರೆಸಿದ್ರೆ ಚೆಸ್ಕಾಮೂರ್ ನಮಗೆ ವೈರ್ ಬಿಚ್ಚಕ್ಕೆ ಬರೋದಿಲ್ಲ, ಫಾರೆಸ್ಟ್ ಅವ್ರನ್ನ ಬಿಚ್ಚಿಸ್ಕೋಬೇಕು, ಅದು ಟೆಂಡರ್ ಪ್ರಕಾರದಲ್ಲಿ ನಮಗೆ ಗೊತ್ತಿಲ್ಲ, ಅದನ್ನ ನಾವು ಬಿಚ್ಚಕ್ಕಾಗಲ್ಲ ಅಂತ ಹೇಳಿದ್ರು. ಇವರು ಏನಾರು ಹೆಚ್ಚು ಕಡಿಮೆ ಅನಾಹುತ ಆದಾಗ ಚೆಸ್ಕಾಮೂರು ಬರೋಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟವರು ಬರೋಲ್ಲ, ಮಕ್ಕಳುಗಳು ಓಡಾಡ್ತಾ ಇರ್ತವೆ ಮನೆ ಮುಂದೆ ಆಗಿರೋಂಥವು. ಅನಾಹುತ ಆದಾಗ ಯಾರು ತಗೊಳ್ಳಲ್ಲ ಜವಾಬ್ದಾರಿ. ಗಾಡಿ ಒಂದು ಆಗದೆ ಆಲ್ರೆಡಿ 26ನೇ ವಾರ್ಡಲ್ಲಿ ಗುತ್ಲು ಭಾಗದಲ್ಲಿ ಒಬ್ಬ ಸತ್ತೇ ಹೋದರು. ಆಗ ನಮ್ಮ ಇಲಾಖೆಯಿಂದಲೇ ಅಮೌಂಟ್ ಕೊಡು, ಆ ಥರ ಏನೂ ಇವ್ರು ಆಗಲ್ಲ. ಅದಕ್ಕೆ ಕೂಡಲೇ ನಾನು ಶಾಸಕರು ಸಾಹೇಬ್ರಿಗೆ ಇವರ ಪಬ್ಲಿಕ್ಗೆ ಕೂಡ ಫೋನ್ ಮಾಡಿ ಶಾಸಕರು ಸಾಹೇಬ್ರಿಗೆ ಗಮನ ತಗೊಬಂದು ಶಾಸಕರು ಸಾಹೇಬರು ಇಮಿಡಿಯೇಟಾಗಿ ಆಕ್ಷನ್ ತಗೊಂಡು ಅವ್ರು ಆಲ್ರೆಡಿ ಅಧಿಕಾರಿಗಳದ್ದು ಡಿಸ್ಕಸ್ ಮಾಡಿ 2 ಅಧಿಕಾರಿಗಳನ್ನ ಸ್ಪಾಟಿಗೆ ಕಳಿಸಿ ಈಗ ಆಲ್ರೆಡಿ ವೈರ್ ಬಿಚ್ಚಿಸಿ ಎಲ್ಲ ಕ್ಲಿಯರ್ ಮಾಡಿಸ್ತಾರೆ. ಆದರೆ ಜನ ಈ ಥರ ಆದರೆ ನಾನು ಹೆಚ್ಚು ಕಡಿಮೆ 5 ವರ್ಷ ಆಗಲಿ ಅವಧಿ ಮುಗೀತು ನಮ್ಮದು. ಈಗ 5 ವರ್ಷದಿಂದ ನಾನು ಈ ಥರದ ಸಮಸ್ಯೆ ನನ್ನ ವಾರ್ಡಲ್ಲಿ ಇನ್ನೂ 8 ಸಾವಿರ ಬಂದಿರೋ ಬಡಾವಣೆಯಲ್ಲಿ. ನಾನು ಒಂದು ಮೂಲೆಯಲ್ಲೂ ಆಟೋ ಸ್ಟ್ಯಾಂಡ್ ಒಂದು ಮರ ಬಿದ್ದೋಗ್ಬಿಡೋದೆ. ಒಂದು ಬಂದಿರೋದ್ರಿಂದ ನಾನು ಹೊಡೆದಾಗ 12 ಗಂಟೆ ರಾತ್ರಿ ನಾವು ಆ ಥರ ಸಮಸ್ಯೆ ಇರೋದಂಥ ಸಮಸ್ಯೆಯಲ್ಲಿ ಫಾರೆಸ್ಟ್ ಅವರು ಈ ಚೆಸ್ಕಾಮೂರು ಕೂತ್ಕೊಂಡು ಕ್ಲಿಯರ್ ಮಾಡಿದ್ರೆ ಈ ಮಂಡ್ಯ ಸಮಸ್ಯೆಯಲ್ಲಿ ಮಂಡ್ಯ ಸಿಟಿ ಒಳಗೆ ಯಾವುದೇ ಸಮಸ್ಯೆ ಬರಲ್ಲ. ಇವರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ, ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾಡಿ ಜನಕ್ಕೆ ತೀರಿಸ್ಬಿಡ್ತಾರೆ ಇವರು. ಏನು ಹೇಳ್ತೀವಿ? ಅದೇ ಅವರವರೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನೋಡಿದ್ರಲ್ಲ ನೀವೇ, ಈಗ ಅವ್ರು ನಮಗೆ ಬರಲ್ಲ, ಸಂಬಂಧಪಡಲ್ಲ, ಅವರು ನನಗೆ ಸಂಬಂಧಪಡಲ್ಲ ಅಂತಾರೆ. ಆದರೆ ಯಾರು ಜವಾಬ್ದಾರು? ಇಂಥ ಕೂಡಲೇ ಈಗ ನಮ್ಮ ಶಾಸಕರು ಸಾಹೇಬರು ಎಲ್ಲೋ ಇನ್ಚಾರ್ಜ್ ಇರೋದ್ರಿಂದ ಎಲೆಕ್ಷನ್ ಇದರಿಂದ ಇನ್ಚಾರ್ಜ್ ಇರೋದ್ರಿಂದ ಹೊರಗಡೆ ಇರೋದ್ರಿಂದ ಶಾಸಕರು ಸಾಹೇಬ್ರಿಗೆ ಹೇಳ್ಸಕ್ಕೇ 2 ಅಧಿಕಾರಿಗಳನ್ನ ಕರೆಸ್ಕೊಟ್ಟು ಇಮಿಡಿಯೇಟ್ಲಿ ಕೆಲಸ ಶುರು ಮಾಡಿಸಿದ್ದಾರೆ. ಅವ್ರಿಗೆ ಭಾರಿ ಧನ್ಯವಾದ ಹೇಳ್ತೀನಿ. ಇಂಥ ಶಾಸಕರು ಸೇರಿ ನಾವು ಪುಣ್ಯ ಮಾಡಿದ್ವು. ಆದರೆ ಇವ್ರದ್ದು 20 ವರ್ಷದಿಂದ 15 ವರ್ಷ ಇದೇ ಕತೆ ಇವ್ರದ್ದು. ಇದು ಯಾವುದು ಕ್ಲಿಯರ್, ಯಾವ ರಮ್ಮೆನೂ ಕರೆದಾಕಿಲ್ಲ ಇವರು. ಇನ್ನು ಅನಾಹುತಗಳು ಜಾಸ್ತಿ ನಮ್ಮ ಮಂಡ್ಯದಲ್ಲಿ ನೋಡಿ. ಅರ್ಜಿ ಕೊಟ್ಟಿದ್ರೆ ಈಗ ಅರ್ಜಿ ಇಲ್ಲಿ ಆಗಲೇ 1 ವರ್ಷ ಆಗದೆ ಅರ್ಜಿ ಕೊಟ್ಟು ಇವರು 1 ವರ್ಷ ಆಗದೆ. ಆದರೂ ಕೂಡ ಇಂಥ ಅರ್ಜಿ ಪಕ್ಕದ ಬಿದ್ದಲು ಕೊಟ್ಟವ್ರೆ ಅರ್ಜಿನ. ನೀವು ಫಾರೆಸ್ಟ್ ಅವ್ರನ್ನ ಕೇಳಬೇಡಿ, ಅರ್ಜಿನ ಟುಷಿ ಕೊಡ್ಸಕ್ಕಂದ್ರೆ ತಗೊಂಬಿಟ್ಟು ಬೇಕಾದ್ರೆ ಡಸ್ಟ್ಬಿನ್ ಹಾಕ್ಬಿಟ್ಟು ಅವ್ರು ಯಾವುದಕ್ಕೂ ಬರ. ನೋಡಿ ಮೇಡಮ್ ಅವ್ರು ಫೋನ್ ಮಾಡಿದೆ, ಫೋನ್ ರಿಸೀವ್ ಮಾಡಲ್ಲ ಅವರು. ಅಂದರೆ ಇವಾಗ ನೆನ್ನೆ ಬಿರುಗಾಳಿ ಮಳೆ ಬಂದಿದ್ದರಿಂದ ಮಳೆ ಬಂದಿರೋದ್ರಿಂದ ಆಗೋದು ಅನ್ನೋತಾ. ಈಗ ರೊಂಬೆ ಕಟ್ಟಾಗಿ ರೊಂಬೆ ಮೇಲೆ ಬಿದ್ದುಬಿಟ್ರೆ ಗಾಳಿ ಜ್ವರ ಬಿದ್ದಿರ್ತದೆ, ಯಾರು ಓಡಾಡ್ತಾ ಇದ್ರೆ ಅದು ಇಮಿಡಿಯೇಟ್ ಏನಾರು ಮಾಡ್ಬೇಕು ತಾನೆ ಪರಿಹಾರ. ಅದಕ್ಕೆ ಅಡ್ರೆಸ್ ಹುಡುಕೋಬೇಕು ತಾನೆ, ಪ್ರಾಣ ಹೋಯ್ತದೆ ಅಂದಾಗ ಇವರು ಹೆಚ್ಚು ಕಡಿಮೆ ಆದರೆ ಯಾರು ಜವಾಬ್ದಾರಿ ಯಾರು? ಏನಾಯ್ತು ಮಾಡ್ಕೊಡ್ತಾರೆ? ಈಗಾಗಲೇ ಇಮಿಡಿಯೇಟಾಗಿ ಕೆಲಸ ಶುರು ಮಾಡಿದ್ದಾರೆ. ಅದಕ್ಕೆ ಈಗ ನಾವು ಅದನ್ನೇ ಹೇಳೋದು,